ನಮಸ್ಕಾರ ಸ್ನೇಹಿತರೆ, ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನಲಿನ ಸುದ್ದಿ ಸಮಾಚಾರ ಸರಣಿಯ 26ನೇ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ಎಂದರೆ ತಾವಿನ್ನೂ ನಮ್ಮ ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋವನ್ನು ಲೈಕ್ ಶೇರ್ ಮಾಡಿರಿ. ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನಲ್ ಅನ್ನು ಸಪೋರ್ಟ್ ಮಾಡಬೇಕಾಗಿ ಕೋರುತ್ತೇನೆ. ಇಂದು ನಾವು ಕಾರಟಗಿಯಲ್ಲಿ ನಡೆದ ದೈವಜ್ಞ ದರ್ಶನ ಕಾರ್ಯಕ್ರಮದ ಮಾಹಿತಿಯನ್ನು ಮಾಡಿಕೊಳ್ಳೋಣ ಬನ್ನಿ. ಕಾರಟಗಿ ಪಟ್ಟಣ ಕೊಪ್ಪಳ ಜಿಲ್ಲೆಯ ಇತಿಹಾಸ, ಶಿಲ್ಪಕಲೆ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವ ಒಂದು ಐತಿಹಾಸಿಕ ಸ್ಥಳವೆಂದರೆ ತಪ್ಪಾಗಲಾರದು. ಇಲ್ಲಿ ಚಾಲುಕ್ಯರ ಕಾಲಸ ಅರಸ ಸುಂಕಲಿ ವೀರಪ್ಪ ದೊರೆ ನಿರ್ಮಾಣ ಮಾಡಿದ ವೈಶಿಷ್ಟ್ಯಪೂರ್ಣ ಕಲ್ಯಾಣಿ ಇದೆ. ಇದನ್ನು ಮಹದೇಶ್ವರ ಹೊಂಡ ಎಂದು ಕರೆಯುತ್ತಿದ್ದರಂತೆ. ಈ ಪುಷ್ಕರಣಿಯ ದಂಡೆಯಲ್ಲಿರುವ ಮಠದಲ್ಲಿ ಅಮರಶಿಲ್ಪಿ ಜಕಣಾಚಾರ್ಯವರು ಶಿಲ್ಪಕಲಾ ವಿದ್ಯೆ ಬೋಧಿಸುತ್ತಿದ್ದರಂತೆ. ಈ ಪ್ರದೇಶವನ್ನು ಮೌರ್ಯರು, ಚಾಲುಕ್ಯರು, ನಿಜಾಮರು ಆಳಿರುವ ಇತಿಹಾಸವಿದೆ. ಇಂತಹ ಇತಿಹಾಸ ಪ್ರಸಿದ್ಧ ಕಾರಟಗಿಯಲ್ಲಿ ಹಲವಾರು ದಶಕಗಳಿಂದ ಕೊಂಕಣಿ ಭಾಷೆಯನ್ನು ಮಾತನಾಡುವ ಹಲವಾರು ಪಂಗಡದ ಜನರು ವಾಸಿಸುತ್ತಿದ್ದು, ಅವರಲ್ಲಿ ಬಹುಪಾಲು ಜನ ದೈವಜ್ಞ ಸಮಾಜದವರು. ಅವರಲ್ಲಿ ಬಹುಪಾಲು ಜನ ಸ್ವರ್ಣೋದ್ಯಮಿಗಳು ಅಥವಾ ಚಿನ್ನ ಮತ್ತು ಬೆಳ್ಳಿಯ ಕೆಲಸಗಾರರು. ಅದು ಅವರ ಕುಲಕಸಬು. ನೂರಾರು ವರ್ಷಗಳ ಹಿಂದೆಯೇ ಕರಾವಳಿ ಪ್ರದೇಶದಿಂದ ಆಗಮಿಸಿ ಉದ್ಯಮವನ್ನು ಬೆಳೆಸುತ್ತಾ ಬರುತ್ತಿದ್ದಾರೆ ಹಾಗೂ ಸಂಘಟಿತರಾಗಿ ಕಾರಟಗಿಯಲ್ಲಿರುವ ಸಮಾಜದ ವಿದ್ಯಾರ್ಥಿಗಳಿಗೆ ಹಾಗೂ ಸಮಾಜ ಬಾಂಧವರ ಅಭಿವೃದ್ಧಿಗಾಗಿ ಹಲವಾರು ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರೆಲ್ಲರೂ ಹೊನ್ನಾವರ ತಾಲೂಕಿನ ಕರ್ಕಿ ಶ್ರೀ ದೈವಜ್ಞ ಮಠದ ಅನುಯಾಯಿಗಳು. ಇತ್ತೀಚೆಗೆ ಕರ್ಕಿ ಮಠದ ಸ್ವಾಮೀಜಿಯವರಾದ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಯವರು ಹಾಗೂ ಅವರ ಪಟ್ಟಶಿಷ್ಯರಾದ ಪೂಜ್ಯ ಶ್ರೀ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಯವರು ಕಾರಟಗಿಗೆ ದೈವಜ್ಞ ದರ್ಶನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ್ದರು. ಕಾರಟಗಿ ಪಟ್ಟಣಕ್ಕೆ 2ನೇ ಸಲ ಆಗಮಿಸಿದ ಮಠಾಧಿಪತಿಗಳಿಗೆ ದೈವಜ್ಞ ಸಮಾಜ ಬಾಂಧವರು ಜ್ಞಾನೇಶ್ವರಿ ದೇವಿಯ ರಥದಲ್ಲಿ ನವಿಲಿ ರಸ್ತೆಯ ಕರಿಯಪ್ಪ ತಾತನವರ ದೇವಸ್ಥಾನದಿಂದ ಜೆಪಿ ನಗರದ ಶ್ರೀದೇವಿ ದೇವಸ್ಥಾನದವರೆಗೆ ಮುತ್ತೈದೆಯರ ಪೂರ್ಣಕುಂಭ ಸ್ವಾಗತ ಸಹಿತ ವಿವಿಧ ವಾದ್ಯ ಮೇಳಗಳೊಂದಿಗೆ ಸ್ವಾಗತಿಸಿ ಭವ್ಯ ಮೆರವಣಿಗೆ ನಡೆಸಿದರು. ಪೂರ್ಣಕುಂಭ ಹಿಡಿದ ನೂರಾರು ಮುತ್ತೈದೆಯರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಮೊದಲಿಗೆ ರಮ್ಯಾ ದಿನೇಶ್ ರೇವಣ್ಕರ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ದೇವಿ ಶ್ರೀ ಜ್ಞಾನೇಶ್ವರಿಯನ್ನು ನಮಿಸುತ್ತಾ ಗೌರವಾನ್ವಿತ ಗುರುಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಗಳವರು ಹಾಗೂ ಪರಮ ಪೂಜ್ಯ ಶ್ರೀ ಶ್ರೀ ಸುಜ್ಞಾನೇಶ್ವರ ಭಾರತಿ ಸ್ವಾಮೀಜಿಗಳಿಗೆ ನಮಿಸುತ್ತಾ ಹಂಗಾಯಿಲೆ ಒಟ್ಟು ಕಾರಟಗಿ ಅನಿ ಗಂಗಾವತಿ ಬಂಧು ಬಳಗ ಜ್ಞಾನೇಶ್ವರಿ ಮಹಿಳಾ ಮಂಡಳಿ ದೈವಜ್ಞ ಯುವಕ ಸಂಘ आणि कमिटीचे ಒಟ್ಟು अध्यक्ष आणि कार्यकर्ता लोकक दैवज्ञ दर्शन कार्यक्रम आयिले ಒಟ್ಲೋಕ आमगे ಕಾರಟಗಿ ಪರಿವಾರ ತರ್ಪಿನಿ ಸ್ವಾಗತ. ಶ್ರೀದೇವಿ ದೇವಸ್ಥಾನದ ಪುರಾಣ ಮಂಟಪದಲ್ಲಿ ಶ್ರೀಗಳಿಗೆ ರಾಘವೇಂದ್ರ ಕುರ್ಲೇಕರ್ ದಂಪತಿಗಳು ಪಾದಪೂಜೆ ನೆರವೇರಿಸಿದರು. ನಂತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪೂಜ್ಯ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಯವರು ದೈವಜ್ಞ ಸಮಾಜಕ್ಕೆ ಇರುವ ರೀತಿ, ನೀತಿ, ಪದ್ಧತಿ, ಸಂಸ್ಕಾರ ಸಮಾಜದ ಪ್ರತಿಯೊಬ್ಬ ಯುವಕರು ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಸಮಾಜದ ಪ್ರತಿ ಕುಟುಂಬದ ಮಕ್ಕಳು ಸಂಸ್ಕಾರವಂತರಾಗಬೇಕು ಎಂದು ಕರೆ ನೀಡಿದರು. ಬನ್ನಿ ಅವರ ಆಶೀರ್ವಾದದ ತುಣುಕನ್ನು ಆಲಿಸೋಣ. संबंध वाढता होता. एक भावना आत्मजात असले अंतरंगाचे प्रेम निर्माण देतात. अशा वेळेला प्रायशः या कार्यक्रमात बरेच छंदचे ज्याला आमच्या इष्ट करतात पडल्या तशी तिथले आत्मीय जाऊन प्रेम आहे खंयचे सांगका पोरं सांगले मालगड लोकांना उले असताना थोडे लोक हायडिंग करते ते गुंतवणूक मालगड लोकांना खंयचे सांगते ना खंयचे सांगता ते गुंतवणूक ಒಟ್ಟು सांगतात मना ಪುರ सांगतात कारण किती आम्ही बदला म्हणजे आहोत एक उद्देश. ನಂತರ ಕಿರಿಯ ಪೂಜ್ಯ ಶ್ರೀ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ಭಕ್ತಿಯಿಂದ ಭಗವಂತನ ಆರಾಧನೆ, ಸ್ಮರಣೆ, ಧ್ಯಾನ ಮಾಡಿದರೆ ಸಾಕು, ಭಗವಂತ ಎಲ್ಲರಿಗೂ ಒಲಿಯುತ್ತಾನೆ. ಇನ್ನೊಬ್ಬರಿಗೆ ವಂಚಿಸಿ ತಂದ ಹಣದಿಂದ ದೇವರಿಗೆ ಅರ್ಪಿಸಿದರೆ ದೇವರು ಒಲಿಯುವುದಿಲ್ಲ. ಭೂಮಿಯ ಮೇಲೆ ಭಗವಂತನ ಪ್ರೇರಣೆಯಿಂದ ಬದುಕುತ್ತಿರುವ ನಮಗೆಲ್ಲ ದೇವರ ಆರಾಧನೆಯೇ ಬಹು ಮುಖ್ಯ. ಪರಿಶ್ರಮದಿಂದ ದುಡಿದು ತಂದ ಹಣದಿಂದ ಭಗವಂತನಿಗೆ ಅರ್ಪಿಸಿದರೆ ಅದು ಭಗವಂತನಿಗೆ ತೃಪ್ತಿ ತರುತ್ತದೆ.
ಆಗ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯೊಂದಿಗೆ ಆರೋಗ್ಯ ಪ್ರಾಪ್ತಿಯೂ ಸದಾ ಸಿಗುತ್ತದೆ ಎಂದರು. परिश्रम कर बऱ्या मार्गार वचून आमी दुड्डू जोड घेन एक 5 रुपये जाल्यार 5 रुपयाचे एक फूल जाल्यार भगवंत अर्पण केल्यार ते भगवंत स्वीकार करता विना दुसऱ्या लुटी कन मोस कन आनी दुसऱ्याक फाटे उलयन तेका अपवाद घान आमी दुड्डू जोड त्या दुड्डाचे अन्नदान केले ना देवस्थान बांदल्यार ते भगवंत कसलेच स्वीकार करना. भगवंताक प्रथम जाय अशें म्हणल्यार आमगेले भक्ती आनी आमगेले विश्वास. तशान भगवंत गीते भितर सांगतो अशा पत्रम पुष्पम फलम तोयम यो मे भक्त्या प्रयच्छति तदहम भक्ती प्रहरत नश्नामि प्रियतात्मनः. मग याच्यान आम्ही बी तुमका सांगचे एक हे जीवन कित प्राप्त झाला हे संसारा बरोबर हे कित आमका संसार करतो असाचे हे भगवंताला अनुग्रहानं प्राप्त झाला. आणि संसारा भितर कसले बी तोंदरे येयल्यार भगवंता आराधन कर भगवंता स्मरण कर तुझ्यान आम्ही पार जाऊ शकताचे. तशान सगळ्यांना आम्ही जीवना भितर जातीतले भगवंताला आराधन करचे स्मरण करचे ध्यान करचे अत्यंत आवश्यक जाण असा. ತದನಂತರ ರಂಗನಾಥ್ ವೆಣ್ಣೇಕರ್, ಸುಬ್ರಹ್ಮಣ್ಯ ರಾಯ್ಕರ್, ಪ್ರಭಾಕರ್ ಎಲ್ ರೇವಣ್ಕರ್ ಇವರುಗಳು ಹಿತವಚನ ನೀಡಿದರು. ಶ್ವೇತಾ ಮಂಜುನಾಥ್ ವೆಣ್ಣೇಕರ್ ಕಾರ್ಯಕ್ರಮ ನಿರ್ವಹಣೆ ಮಾಡಿ ವಂದಿಸಿದರು. ಈ ಸಂದರ್ಭದಲ್ಲಿ ದೈವಜ್ಞ ಸಮಾಜದ ಕರ್ಕಿಮಠದ ಟ್ರಸ್ಟಿಗಳಾದ ಸುಬ್ರಹ್ಮಣ್ಯ ಆರ್ ರಾಯ್ಕರ್, ಗಜೇಂದ್ರ ಸೇಠ್ ಮಂಗಳೂರು, ಸತೀಶ್ ಬೆಂಗಳೂರು, ದೈವಜ್ಞ ಸಮಾಜದ ಪ್ರಮುಖರಾದ ಪ್ರಭಾಕರ್ ಎಲ್ ರೇವಣ್ಕರ್, ರಂಗನಾಥ್ ವೆಣ್ಣೇಕರ್, ಮಂಜುನಾಥ್ ವೆಣ್ಣೇಕರ್, ರೇಣುಕಾ ವಿ ಕುರ್ಡೇಕರ್, ಸತ್ಯನಾರಾಯಣ ಎಸ್ ವೆಣ್ಣೇಕರ್, ಸುಬ್ರಾಯ್ ಕೆ ರೇವಣ್ಕರ್, ನಾರಾಯಣ್ ಎನ್ ಕುರ್ಡೇಕರ್, ದಿನೇಶ್ ಕೆ ಶೇಟ್, ನಾರಾಯಣಪ್ಪ ಜಿ ರೇವಣ್ಕರ್, ಪಾಂಡುರಂಗ ಕುರ್ಡೇಕರ್, ಬಾಲಾಜಿ ಪಾಲನ್ಕರ್, ಗೋಪಾಲ್ ವೆಣ್ಣೇಕರ್, GVT ರಾಘವೇಂದ್ರ ಜಿ ರೇವಣ್ಕರ್, ಅಶೋಕ್ ಕುರ್ಡೇಕರ್, ಅನಿಲ್ ರಾಯ್ಕರ್, ಶಿವಾನಂದ್ ರೇವಣ್ಕರ್, ನಾಗರಾಜ್ ಕಾಗಲ್ಕರ್, ಪ್ರಶಾಂತ್ ಪ್ರಭಾಕರ್ ರೇವಣ್ಕರ್, ಅರುಣ್ ಎಲ್ ಪಾಲನ್ಕರ್, ವೆಂಕಟೇಶ್ ರಾಯ್ಕರ್, ವಾದಿರಾಜ್ ಗೋಪಾಲ್ಕೃಷ್ಣ ರೇವಣ್ಕರ್, RN ಕುರ್ಡೇಕರ್, ನಾಗಾನಂದನ್ ಎನ್ ಕುರ್ಡೇಕರ್, ಪ್ರವೀಣ್ ಪಿ ಕುರ್ಡೇಕರ್, ಉಲ್ಲಾಸ್ ಎಸ್ ಪಾಲನ್ಕರ್, ರಾಜು ದಿವಾಕರ್, ಮನೋಹರ್ ಆರ್ ರೇವಣ್ಕರ್, ಮಂಜುನಾಥ್ ರಾಯ್ಕರ್, ಗಣೇಶ್ ಕುರ್ಡೇಕರ್, ನಾಗರಾಜ್ ಪಿ ರೇವಣ್ಕರ್, ದೈವಜ್ಞ ಬ್ರಾಹ್ಮಣ ಸಮಾಜ ಸೇವಾ ಟ್ರಸ್ಟ್ನ ಸದಸ್ಯ ಪದಾಧಿಕಾರಿಗಳು, ಜ್ಞಾನೇಶ್ವರ ಮಹಿಳಾ ಮಂಡಳಿ ಸದಸ್ಯರು, ಪದಾಧಿಕಾರಿಗಳು, ದೈವಜ್ಞ ಬ್ರಾಹ್ಮಣ ಯುವಕ ಸಂಘದ ಸದಸ್ಯರು, ಪದಾಧಿಕಾರಿಗಳು ಇತರರು ಇದ್ದರು. ಇಲ್ಲಿಗೆ ಸುದ್ದಿ ಸಮಾಚಾರದ ಈ ಸಂಚಿಕೆ ಮುಗಿಯಿತು. ಪೂರ್ಣವಾಗಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.